ಹಲೋ ಫ್ರೆಂಡ್ಸ್, ಇವಾಗ ನಾವಿರೋದು ತುಳಜಾಪುರದಲ್ಲಿರೋ ತುಳಜಾ ಭವಾನಿ ಮಹಾರಾಷ್ಟ್ರ ಶಕ್ತಿ ಪೀಠದಲ್ಲಿ. ಇದನ್ನು ಬಂದುಬಿಟ್ಟು ನಮ್ಮ ಮನೆ ದೇವರು, ಹಿಂಗಾಗಿ ಬಂದಿದ್ವಿ. ಆ್ಯಂಡ್ ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ ಮತ್ತು ತುಳಜಾ ಭವಾನಿ ದರ್ಶನ ಮಾಡ್ಕೊಂಡಿವಿ. ಇವತ್ತಿನ ವೀಡಿಯೋಲಿ ಎರಡು ಪ್ಲೇಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ಹೇಳ್ತೀನಿ. ಸೊ ಏನು ಗೊತ್ತಾ, ಇಷ್ಟೊಂದು ರಶ್ ಇದೆ ಆ್ಯಂಡ್ ಇಷ್ಟೊಂದು ದರ್ಶನದಲ್ಲಿ ಚೀಟಿಂಗ್ ಮಾಡ್ತಿದ್ದಾರೆ ಅಂದರೆ ಸುಮ್ಮನೆ 500-1000 ಯಾರಿಗೂ ದುಡ್ಡನ್ನ ಕೊಡಲೇಬೇಡಿ. ನಮ್ಮ ಜೊತೆನೂ ಹಿಂಗೆ ಆಯಿತು. ಸುಮ್ಮನೆ ದರ್ಶನ ಮಾಡಿಸ್ತೀವಿ ಅಂತ 500 ಇಸ್ಕೊಂಡ್ರು, ಬಟ್ ನಾರ್ಮಲ್ ಲೈನಲ್ಲೇ ಬಿಟ್ಬಿಟ್ರು. ಸೊ ಹಿಂಗಾಗಿ ಸಮ್ಮರ್ ಟೈಮಲ್ಲಂತೂ ತುಂಬ ಬಿಸಿಲಿದೆ, ತುಂಬ ಕ್ರೌಡೆಡ್ ಇದೆ. ಹಿಂಗಾಗಿ ದರ್ಶನಕ್ಕೋಸ್ಕರ 4-5 ಅವರ್ ನಿಂತಾಗ ತುಳಜಾ ಭವಾನಿ ಒಂದು ದರ್ಶನ ಆಯಿತು. ದುಡ್ಡು ಕೊಟ್ವಿ, ಬಟ್ ಅದು ವೇಸ್ಟು ಕೂಡ ಆಯಿತು. ಆಮೇಲೆ ತುಂಬಾ ಶಾಪಿಂಗ್ ಎಲ್ಲ ಇತ್ತು, ಅದನ್ನೆಲ್ಲ ಮಾಡ್ಕೊಂಡ್ವಿ. ತುಂಬ ಖುಷಿ ಮಾತ್ರ ಆಯಿತು, ಶಕ್ತಿಪೀಠದ ದರ್ಶನ ಆಯ್ತಲ್ವ. ಹಿಂಗಾಗಿ ಇನ್ನು ಬಂದುಬಿಟ್ಟು ಊಟ ಮುಗಿಸ್ಕೊಂಡು ನಾವು ಹೊರಟಿದ್ದು ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ಗೆ. ಕೊಲ್ಲಾಪುರದಲ್ಲೂ ಅಷ್ಟೇ ತುಂಬಾ ರಶ್ ಇತ್ತು, ಬಟ್ ನಾವು 8 ಗಂಟೆಗೆ ರೀಚ್ ಆದ್ವಿ ರಾತ್ರಿ. ಸೊ ಹಿಂಗಾಗಿ ದರ್ಶನ ಮತ್ತು ಫ್ರೈಡೇ ಇದ್ದಿದ್ದರಿಂದ ಕೊಲ್ಲಾಪುರದಲ್ಲಿ ಪಾಲಕಿ ಉತ್ಸವ ಎಲ್ಲ ನಡೆಯುತ್ತೆ ಫ್ರೈಡೇ. ಸೊ ಹಿಂಗಾಗಿ ಅಲ್ಲೂ ಕೂಡ ತುಂಬಾ ಕ್ರೌಡ್ ಇತ್ತು. ವೀಡಿಯೋಸು, ಕ್ಲಿಪ್ಸು, ಫೋಟೋಸ್ ಏನೂ ತೊಗೊಳ್ಳಿಕ್ಕಾಗಲಿಲ್ಲ. ಅದರಲ್ಲೂ ನೈಟ್ ಬೇರೆ ಇತ್ತು, ತುಂಬ ರಶ್ ಬೇರೆ ಇತ್ತು. ಹಿಂಗಾಗಿ ಫೋಟೋಸ್ ಎಲ್ಲ ತೊಗೊಂಡಿಲ್ಲ, ಬಟ್ ದರ್ಶನ ಮಾತ್ರ ಚೆನ್ನಾಗಾಯಿತು. ಆ್ಯಂಡ್ ನಾವು ಮಹಾರಾಷ್ಟ್ರದ 4 ದಿನದ ಟ್ರಿಪ್ಪಲ್ಲಿದ್ದೀವಿ. 3 ಜ್ಯೋತಿರ್ಲಿಂಗ ಕೂಡ ನಾನು ತೋರಿಸ್ತೀನಿ ನಿಮಗೆ. ಜೊತೆಗೆ ಶಿರಡಿದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ, ಚೆಕ್ ಮಾಡಿ. ಆ್ಯಂಡ್ ಏನಾದರೂ ಮಹಾರಾಷ್ಟ್ರ ಟ್ರಿಪ್ಪಲ್ಲಿ ನಿಮಗೂ ಹೋಗಬೇಕಂತ ಪ್ಲ್ಯಾನ್ ಇದ್ದರೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಚಿಕ್ಕ ಮಕ್ಕಳು ಮತ್ತು ಏಜ್ ಆದವ್ರನ್ನ ಕರ್ಕೊಂಡು ಹೋಗೋ ಪ್ಲ್ಯಾನ್ ಇದ್ದಾಗ ಬೇಸಿಗೆಯಲ್ಲಿ ತುಂಬಾ ಡಿಹೈಡ್ರೇಷನ್ ಎಲ್ಲ ಆಗುತ್ತೆ. ಸ್ವಲ್ಪ ನೀರಾಗಿರ್ಬೋದು, ಬ್ಯಾಗನ್ನ ಒಂದು ಕ್ಯಾರಿ ಮಾಡಿ ಯಾವುದೇ ಟೆಂಪಲಲ್ಲಿ ಹೋದರೂ ಕೂಡ, ಯಾಕಂದರೆ 4-5 ಅವರು ದರ್ಶನನೇ ಆಗ್ತಾಯಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್.